صل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್. ಅಮ್ಮಾ ಬಅದ್. ಮನೆಗೆ ಅತಿಥಿಗಳು ಬಂದಾಗ ಇದನ್ನು ಮಾಡದಿರಿ. ಸಾಮಾನ್ಯವಾಗಿ ನಮ್ಮ ಮನೆಗಳಿಗೆ ಅತಿಥಿಗಳು ಬರುವಂತಹ ಸಂದರ್ಭದಲ್ಲಿ ನಾವು ಇದನ್ನು ಮಾಡ್ತೇವೆ. ಹಾಗಾದರೆ ಇನ್ನು ಮುಂದೆ ಇದನ್ನು ಮಾಡಬೇಡಿ. ಇಮಾಮ್ ಬೈಹಕಿ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡಿದಂತಹ ಹದೀಸ್, ಸಲ್ಮಾನ್ ರಲಿಯಲ್ಲಾಹು ಅನ್ಹುರವರಿಂದ ನಿವೇದನೆ. ನಬಿಯ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಕಾಲ, ಖಂಡಿತವಾಗಿಯೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಲಾ ಯತಕಲ್ಲಿಫನ್ನ ಅಹದುನ್ ಲಿಲೈಫಿಹಿ ಮಾ ಲಾ ಯಕ್ದಿರು ಅಲೈಹಿ. ಮನೆಗೆ ಅತಿಥಿಗಳು ಬರುವಂತಹ ಸಂದರ್ಭದಲ್ಲಿ ನಿಮ್ಮಿಂದ ಸಾಧ್ಯವಾಗದಂತಹ ರೀತಿಯಲ್ಲಿ ಅತಿಥಿ ಸತ್ಕಾರವನ್ನು ನೀವು ಮಾಡಬೇಡಿ ಎಂದು. ಅಂದರೆ ಸಾಮಾನ್ಯವಾಗಿ ಮನೆಗೆ ಅತಿಥಿಗಳು ಬರುವಂತಹ ಸಂದರ್ಭದಲ್ಲಿ ನಾವೆಲ್ಲ ಮಾಡುವಂತಹ ಒಂದು ಸಂಗತಿ ಇದೆ. ಅಂದರೆ ಅತಿಥಿಗಳನ್ನು ತೃಪ್ತಿಪಡಿಸಬೇಕು ಎಂಬ ನಿಟ್ಟಿನಲ್ಲಿ, ನಮ್ಮಿಂದ ಸಾಧ್ಯವಾಗದಂತಹ ನಿಟ್ಟಿನಲ್ಲಿ ಯಾರಿಂದಲೋ ಸಾಲ ಪಡೆದು ಕಷ್ಟಪಟ್ಟು ನಾವು ಅತಿಥಿ ಸತ್ಕಾರವನ್ನು ಮಾಡ್ತೇವೆ. ಆದರೆ ಆ ರೀತಿ ಅತಿಥಿ ಸತ್ಕಾರ ಮಾಡಬೇಕೆಂದಿಲ್ಲ. ನಮ್ಮಿಂದ ಎಷ್ಟು ಸಾಧ್ಯವೋ ಅದನ್ನು ಒಳ್ಳೆಯ ರೀತಿಯಲ್ಲಿ ನಾವು ಮಾಡಲು ಪ್ರಯತ್ನಿಸಬೇಕು ಹೊರತು ಕಷ್ಟಪಟ್ಟು ಸಾಲ ಮಾಡಿ ಮತ್ತೊಬ್ಬರಿಂದ ಯಾಚಿಸಿ ಮಾಡುವಂತಹ ಅವಶ್ಯಕತೆ ಇಲ್ಲ. ಅತಿಥಿ ಸತ್ಕಾರ ಪುಣ್ಯವಿರುವಂತಹ ಸಂಗತಿಯಾಗಿದೆ. ಆದರೆ ಆ ಅತಿಥಿ ಸತ್ಕಾರವನ್ನು ಮಾಡುವಂತಹ ಸಮಯದಲ್ಲಿ, ಸಂದರ್ಭದಲ್ಲಿ ನಮಗೆ ಯಾವ ರೀತಿ ಮಾಡಲು ಸಾಧ್ಯವೋ ಆ ರೀತಿ ನಾವು ಮಾಡಬೇಕು ಹೊರತು ಅನಾವಶ್ಯಕವಾಗಿ ದುಂದು ವೆಚ್ಚವನ್ನು ಮಾಡಿ ಅಥವಾ ಸಾಲ ಪಡೆದು ಅಥವಾ ಕಷ್ಟಪಟ್ಟು ನಾವು ಅತಿಥಿ ಸತ್ಕಾರವನ್ನು ಮಾಡುವಂತಹ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಯಾವ ರೀತಿ ಸಾಧ್ಯವೋ ಆ ರೀತಿ ಅದನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿ ಅತಿಥಿಗಳನ್ನು ತೃಪ್ತಿಪಡುವಂತಹ ರೀತಿಯಲ್ಲಿ, ತೃಪ್ತಿಪಡಿಸುವಂತಹ ರೀತಿಯಲ್ಲಿ ಮಾಡೋಣ. ಅಲ್ಲಾಹನ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.